ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದಾರೆ ನಮ್ಮವರಪ್ಪ ಅಂತೇಳಿ. ಸುನೀತಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಹೆಚ್ಚುವರಿ ಅವಧಿಗೆ ಉಳಿದಿದ್ದ ನೀವು ಸುರಕ್ಷಿತವಾಗಿ ಮರಳಿರೋದು ಗಮನಾರ್ಹವಾದ ಸಾಧನೆ. ಸಣ್ಣ ಸಾಧನೆ ಅಲ್ಲಮ್ಮ ಇದು. ನಮ್ಮ ವಿ ನಾರಾಯಣ್ ಇಸ್ರೋ ಅಧ್ಯಕ್ಷ ಹೇಳ್ತಾರೆ, ಇದು ಸಣ್ಣ ಸಾಧನೆ ಅಲ್ಲ. ಈಗಾಗಲೇ ಒಬ್ಬರು ಹೋಗಿದ್ದರು ನಂತರ ಈ ಒಂದು ಏನಪ್ಪ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಹೋಗಿದ್ದರು. ಅವ್ರು ಮರಳಿ ಬರಲಿಲ್ಲ. ಅವ್ರ ಹೆಸರು ನಿಮ್ಗೆ ಗೊತ್ತದ, ಕಲ್ಪನಾ ಚಾವ್ಲಾ ಅಂತೇಳಿ. ದೊಡ್ಡ ಸಾಹಸಿಗರವರು. ಅವರು ಭಾರತೀಯರು. ಇಬ್ಬರು ಹೆಣ್ಮಕ್ಕಳು ಭಾರತೀಯರಾಗಿ ಹುಟ್ಟಿ ಅಮೇರಿಕನ್ಸ್ ಆಗಿ ಈ ಬಾಹ್ಯಾಕಾಶದಲ್ಲಿ ಭಾಳ ಭಯಂಕರ ಅದು, ಭೀಕರ. ಅದರಲ್ಲೂ ಇಲ್ಲಿವರೆಗೆ ಹೆಚ್ಚು ಕಡಿಮೆ 3ನೇ ಸಲ ಹೋಗಿದ್ದಾರೆ ಮೇಡಮ್ ಅವರು, ನಮ್ಮ ಸುನೀತಾ ಅವರು. ಈ ಒಂದು ಸಾಧನೆ ಮಾಡಿದ್ದಾರೆ. 300 ಇಲ್ಲಿವರೆಗೆ 322 ದಿನಗಳನ್ನು ಕಳೆದಿದ್ದಾರೆ. ಇದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋಣ. ಆದ್ರೆ ಇಂಥ ವಾತಾವರಣ ನಮ್ಮಲ್ಲಿ ಯಾವ ಮಾಡಿಕೊಳ್ತೀರಿ ಮೋದಿಜಿಯವರ ಅನ್ನೋದು ನಾವು ಪ್ರಶ್ನೆ ಮಾಡ್ತಾಯಿದ್ದೀವಿ. ಅವ್ರು ಕಲಿಯೋದಕ್ಕೆ, ಮಾಡೋದಕ್ಕೆ, ಸಂಶೋಧನೆಗೆ. ಇವತ್ತು ನಮ್ಮ ಯೂನಿವರ್ಸಿಟಿಗಳು ಎಲ್ಲ ದೇವಾಲಯ ಬಿಟ್ಟಿದ್ದಾವೆ. ಈ ಗುರುಗಳ ಯಾರಾದರೂ ಅಮೇರಿಕನ್ಸ್ ಇಲ್ಲಿ ಬಂದು ಇಂಡಿಯಾದಲ್ಲಿ ಕಲಿತಾ ಇದ್ದಾರೆ ಯಾವುದೋ ಯೂನಿವರ್ಸಿಟಿಯಲ್ಲಿ. ಒಂದು ಉದಾಹರಣೆ ತೋರಿಸ್ತಾರೆ ನಮಗೆ. ಇದು ಕೇಳೋದ ಪ್ರಶ್ನೆ ಇವತ್ತು. ನಾವು ಭಾಳ ಹೇಳ್ತೀವಿ ವಿಶ್ವಗುರು ವಿಶ್ವಗುರು ಅಂತ ನಾವೆಲ್ಲ ಇದ್ದಿದ್ದು ಬೆಳ್ಕೊಂಡು ಹೇಳ್ತಾ ಇರ್ತೀವಿ. ಆದ್ರೆ ಅಮೇರಿಕೆಯ ಒಬ್ಬ ಪ್ರಜೆ, ಒಬ್ಬ ವಿಜ್ಞಾನಿ, ನಮ್ಮ ಭಾರತದ ವಿದ್ಯಾರ್ಥಿ ನಮ್ಮ ಕಲಿತಾ ಇದ್ದಾರೆ. ಇವತ್ತು ಯಾವುದೇ ಯೂನಿವರ್ಸಿಟಿಲಿ ಕಲಿಯುವಂಥ ಸ್ಥಿತಿ ಅದನ್ನು ಬಂದಿದ್ದಾರೆ ನಮ್ಮಲ್ಲಿ. ಯಾಕಂದ್ರೆ ಅದು ಅವಕಾಶ ಇಲ್ಲ ಅಂತ. ಇಲ್ಲೇ ಪಾಪ ನಮ್ಮ ಬಾಜು ಬರ್ತಿರುವಂಥ ಸಣ್ಣ ಪ್ರದೇಶಗಳು ಅಮೇರಿಕರಿಗೆ ಕಲಿಕ್ಕೆ ಸಾಧ್ಯ ಇಲ್ಲದಂಥ ಮಕ್ಕಳು ಬರ್ತಾರೆ ನಮ್ಮಲ್ಲಿ, ಇಲ್ಲ ಅಂತಲ್ಲ. ಅದು ಹೆಮ್ಮೆ ವಿಷಯನ. ಅದು ನಮ್ಮಲ್ಲಿ ಜನ ಎಷ್ಟು ಹೋಗ್ತಾ ಇದ್ದಾರೆ, ವರ್ಷಕ್ಕೆ 2-3 ಲಕ್ಷ ಜನ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ 13 ಲಕ್ಷ ಹೋಗಿದ್ದಾರೆ ಅಂತ ಒಂದು ವಾರ್ತೆ ಇದೆ. 13 ಲಕ್ಷ ವಿದ್ಯಾರ್ಥಿಗಳು ವಿದೇಶಕ್ಕೆ ಕಲಿಯೋಕ್ಕೆ ಹೋಗಿದ್ದಾರೆ. ಆದರೂ ಅಮೇರಿಕಕ್ಕೆ ಹೋಗಿ ಎಲ್ಲರೂ ಚರ್ಪಡಿಸ್ತಾರೆ. ಕಾರಣ ಇಷ್ಟ, ಅಲ್ಲೇ ಈ ವಿಜ್ಞಾನಕ್ಕೆ, ಜ್ಞಾನಕ್ಕೆ, ಸಾಹಿತ್ಯ, ಸಂಗೀತ ಅಭ್ಯಾಸಕ್ಕೆ ಅವೆಲ್ಲಕ್ಕಿಂತ ಹೆಚ್ಚು ವಿಜ್ಞಾನಕ್ಕೆ ಭಾಳ ಪ್ರಾಶಸ್ತ್ಯ ಕೊಡೋದ್ರಿಂದಾಗಿ ಅವಕಾಶಗಳು ಹೆಚ್ಚು ನಿರ್ಮಾಣ ಆಗೋದ್ರಿಂದ ಅಲ್ಲಿ ಹೋಗ್ತಾ ಇದ್ದಾರೆ. ಹಂಗೆ ಇವರು ನಮ್ಮ ದೇಶವನ್ನು ಬಿಟ್ಟು ಸುನೀತಾ ಅವರು ಹೋಗಿ ಇವತ್ತು ಸುನೀತಾ ವಿಲಿಯಮ್ಸ್ ಆಗಿ ಇವತ್ತು ನಮಗೆಲ್ಲ ಹೆಮ್ಮೆ ವಿಷಯ ಆಗಿದ್ದಾರೆ. ನಮ್ಮಲ್ಲಿ ಬಿಟ್ಟಿದ್ದಾರೆ ಅಂತ ಹೇಳ್ಬೋದು ಅಷ್ಟೇ ವಿನ ಅವ್ರು ನಮ್ಮವರಲ್ಲ. ಇದನ್ನು ನಾವು ಗಮನಿಸ್ಬೇಕಾಗಿದೆ. ಇದು ನಮ್ಮವ್ರು ಆಗ್ಬೇಕಾದ್ರೆ ನಮ್ಮ ರಾಷ್ಟ್ರದಿಂದ ಬರ್ಬೇಕಂತವು ಇಲ್ಲೂ ಆಗ್ತಾಯಿದ್ದಾರೆ ವಿಜ್ಞಾನಿಗಳು. ಆದ್ರೆ ಅಮೇರಿಕಾ ಮಟ್ಟದಲ್ಲಿ ಬೆಳೀತಾ ಇಲ್ಲ ಅನ್ನೋದು ಭಾಳ ನೋವಿನ ಸಂಗತಿ. ಇಲ್ಲಿಂದ ಹೋಗಿ ಅಲ್ಲಿ ಹೋಗಿ ಏನೋ ಈ ಒಂದು ಏನಪ್ಪ ಅಂತ ಈ ವಿಜ್ಞಾನ ಪ್ರಶಸ್ತಿಗಳನ್ನು ಪಡಿತಾ ಇರ್ಬೋದು, ನೊಬೆಲ್ ಬಹುಮಾನ ಪಡಿತಾ ಇರ್ಬೋದು, ಪಡೆದಿರ್ಬೋದು. ಅವರೆಲ್ಲ ಅಲ್ಲಿಯ ನಾಗರಿಕರಾಗಿ ಹೋಗ್ಬಿಟ್ಟಿದ್ದಾರೆ ಇವತ್ತು. ಅವ್ರು ಕೇವಲ ನಮಗೆ NRI ಅಷ್ಟೆ. ನಮ್ಮಲ್ಲಿದ್ದರಪ್ಪ ಪೂರ್ವಜರಿದ್ದರು, ಅವರಿದ್ದರು ಹೇಳ್ಕೊಳ್ಳೋದಷ್ಟೆ. ಯಾವಾಗ ಅಮೇರಿಕದವ್ರು ಬಂದು ನಮ್ಮಲ್ಲಿಂತ ಸಾಧನೆ ಮಾಡಿದ್ರಪ್ಪ ಅಂದ್ರೆ ಆಗ ನಾವು ವಿಶ್ವಗುರು ಆಗಲಿಕ್ಕೆ ಸಾಧ್ಯದ, ಹಾಗೆ ಮಾತ್ರ ಬಳಸಲಿಕ್ಕೆ ಸಾಧ್ಯದ. ಕೇವಲ ನಮ್ಮ